कोतवाल डेंटोफेशियल कॉस्मेटिक सेंटर आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण कोतवाल डेंटल कॉस्मेटिक सेंटर। आप एक बार यहाँ विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। दशहरा उत्सव को सादगी से मनाने की सलाह दी MB पाटिल ने। बबलेश्वर मतक्षेत्र के विधायक और पूर्व गृह मंत्री MB पाटिल ने जनता से अपील की है कि इस बार के दशहरा को कोविड नियमों का पालन करते हुए सोशल डिस्टेंस को अपनाते हुए कोरोना बीमारी से जागरूक रहकर दशहरा मनाने की अपील करते हुए अपने मतक्षेत्र और राज्य के सभी जनता को दशहरा त्यौहार की बधाई दी MB पाटिल ने। ವಿಜಯಪುರ ಜಿಲ್ಲೆಯ ಜನತೆಗೆ ಹಾಗೂ ಬಬಲೇಶ್ವರ ಮತಕ್ಷೇತ್ರದ ಎಲ್ಲ ಜನತೆಗೆ ವಿಜಯದಶಮಿಯ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾರೆ. ನಾವು ಪ್ರತಿ ವರ್ಷ ದಸರಾ ಹಬ್ಬವನ್ನು, ವಿಜಯದಶಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ನಡ್ಕೊಂಡು ಬರ್ತಾ ಇದ್ವಿ. ಆದರೆ ಈ ವರ್ಷ ಕೊರೋನಾದ ಒಂದು ವಾತಾವರಣದಲ್ಲಿ ಭಾಳಷ್ಟು ನಾವು ನಮ್ಮ ಆಚರಣೆಗಳನ್ನ ನಾವು ಕಡಿತಗೊಳಿಸಬೇಕು ಅನ್ನೋ ಅನಿವಾರ್ಯ ಸಂದರ್ಭ ಬಂದಿದೆ. ಇವತ್ತು ಕರೋನಾ ಭೀತಿ ಇವತ್ತು ದಿವಸ ಇನ್ನೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಇನ್ನೂ ಅದು ವ್ಯಾಪಕವಾಗಿ ಇವತ್ತು ದಿವಸ ಹರಡ್ತಾ ಇದೆ. ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ದಿವಸ ಅದು ಪಸರಿಸ್ತಾ ಇದೆ. ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ಎಲ್ಲ ಗ್ರಾಮಸ್ಥರಿಗೆ, ನಮ್ಮ ತಾಯಂದರಿಗೆ, ಸಹೋದರ ಸಹೋದರಿಯರಿಗೆ, ಯುವಕ ಮಿತ್ರರಿಗೆ ಈ ವರ್ಷ ದಸರಾ ಹಬ್ಬವನ್ನು ಮತ್ತು ವಿಶೇಷವಾಗಿ ನಾವು ಏನು ಬನ್ನಿ ವಿನಿಮಯ ಮಾಡ್ಕೊತಿದ್ವಿ, ಬನ್ನಿ ಕೊಡುವಂಥ ಒಂದು ಕಾರ್ಯಕ್ರಮ ಇರ್ತಾಯಿತ್ತು. ಅದನ್ನು ಈ ಸಲ ನಾನು ಆಚರಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಹ ನಾನು ಕೊರೋನಾದ ಒಂದು ಭೀತಿಯಿಂದ ಎಚ್ಚರಿಕೆಯನ್ನು ಜವಾಬ್ದಾರಿಯುತವಾಗಿ ಸಹ ನಾವು ನಡ್ಕೊಳ್ಬೇಕಾಗಿದ್ದರಿಂದ ಆಚರಣೆ ಮಾಡಬಾರ್ದು ಅಂತ ಹೇಳಿದ್ರು ಸಹ ನಾವು ಈ ನಿರ್ಧರಿಸಿದ್ದು. ಅದಕ್ಕೆ ದಯವಿಟ್ಟು ಈ ಸಲ ಬನ್ನಿ ವಿನಿಮಯ ಕಾರ್ಯಕ್ರಮದಲ್ಲಿ ಇವತ್ತು ದಿವಸ ನಾವು ಭಾಗವಹಿಸಿದಲ್ಲ. ಅದಕ್ಕೆ ತಾವು ಕೂಡ ತಮ್ಮ ತಮ್ಮ ಊರಲ್ಲಿ, ಯಾಕಂದರೆ ಏನು ಬನ್ನಿ ವಿನಿಮಯ ಮಾಡೋ ಸಂದರ್ಭದಲ್ಲಿ ವೃದ್ಧರಿರ್ತಾರೆ, ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ರೋಗಿಗಳಿರ್ತಾರೆ. ಅದಕ್ಕೆ ಅದನ್ನು ಅತ್ಯಂತ ಸರಳವಾಗಿ, ಸಂಕ್ಷಿಪ್ತವಾಗಿ ಅದನ್ನು ಆಚರಣೆ ಮಾಡೋ ಮೂಲಕ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಈ ಕೊರೋನಾ ಮಧ್ಯದಲ್ಲಿ ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಇದನ್ನು ಯಾರೂ ಕೂಡ ತಪ್ಪರ್ಥೈಸ್ಕೊಳ್ಬಾರ್ದು. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಮಾತನಾಡುವಾಗ ನಾನು 8ನೇ ತಾರೀಕಿನಿಂದ ಇವತ್ತು ದಿವಸ ನಾನು ಮತ್ತು ನನ್ನ ಪತ್ನಿ ಆಶಾ ಪಾಟೀಲ್ ಇಬ್ಬರೂ ಕೂಡ ನಾವು ಕೊರೋನಾದಿಂದ 8ನೇ ತಾರೀಕಿನಿಂದ ಇವತ್ತು ದಿವಸ ನಾವು ಆ ಒಂದು ರೋಗದಿಂದ ಇವತ್ತು ದಿವಸ ನಾವು ಒಳಪಚ್ಚು ಇವತ್ತು ಬಹುಶಃ ಇನ್ನೊಂದು 2-3 ದಿವಸದಲ್ಲಿ ಈಗ ನಮಗೇನು ಸಿಂಪ್ಟಮ್ಸ್ ಇಲ್ಲ, ಯಾರೂ ಗಾಬರಿ ಕೂಡ ಆಗಬೇಕಾಗಿಲ್ಲ. ಇವತ್ತು ಅದರಿಂದ ಚೇತರಿಕೆ ಆಗುವಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಇವತ್ತು ದಿವಸ ನಾವು ಚೇತರಿಕೆಯನ್ನು ಹೊಂದ್ತೇವೆ. ಸಂದರ್ಭ ಅಂದರೆ ಇದು ಯಾರಿಗೂ ಕೂಡ ಬಿಟ್ಟಿಲ್ಲ. ಅಮೆರಿಕ ಪ್ರೆಸಿಡೆಂಟ್ಗೂ ಬಿಟ್ಟಿಲ್ಲ, ಬ್ರಿಟನ್ ಪ್ರೆಸಿಡೆಂಟ್ಗೂ ಬಿಟ್ಟಿಲ್ಲ, ದೊಡ್ಡವ್ರಿಗೂ ಕೂಡ ಇದು ಬಿಟ್ಟಿಲ್ಲ. ನಾವು ಅನೇಕರನ್ನ ಈ ಸಂದರ್ಭದಲ್ಲಿ ಕಳ್ಕೊಂಡಿದ್ದೀವಿ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಇವತ್ತು ದಿವಸ ಕಾರ್ಯಕ್ರಮವನ್ನು ಆಚರಣೆ ಮಾಡಿರಿ. ದಯವಿಟ್ಟು ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ರಿ, ಮಾಸ್ಕನ್ನು ಹಾಕ್ಕೊಳ್ರಿ, ಕೈಯನ್ನು ಶುಚಿಯಾಗಿರುವಂಥದ್ದನ್ನು ತಾವು ಮಾಡಿರಿ. ಇದು ನಿಮಗೂ ಒಳ್ಳೆಯದು, ನಮ್ಮ ಹಿರಿಯರಿಗೂ ಕೂಡ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದು.
ಆ ಕೆಲಸವನ್ನು ತಾವು ಮಾಡ್ತೀರಂತ ಸಂದರ್ಭದಲ್ಲಿ ನಾವು ಮಾಡಿ ಮತ್ತೊಮ್ಮೆ ನಾನು ಬನ್ನಿ ವಿನಿಮಯ ಕಾರ್ಯಕ್ರಮ ಈ ವರ್ಷ ಅದನ್ನು ರದ್ದುಗೊಳಿಸಿದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ವಿಜಯದಶಮಿಯ ನನ್ನ ಅನಂತ ಶುಭಾಶಯಗಳನ್ನು ತಿಳಿಸ ತಮಗೆ ಕೋರ್ತೇನೆ. ದಯವಿಟ್ಟು ಅರ್ಥಪೂರ್ಣವಾಗಿ ಸರಳವಾಗಿ ಇವತ್ತು ದಿವಸ ಆಚರಣೆಯನ್ನು ಮಾಡಿರಿ ಅಂಥೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೆ ಮತ್ತೊಮ್ಮೆ ವಿಜಯದಶಮಿಯ ದಸರಾ ಹಬ್ಬದ ಶುಭಾಶಯಗಳು. और खबरों के लिए देखते रहिए बी न्यूज़ नेशन। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर।